ಲಾಂಛನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ. ಮಾವ ಉರುಗಲಾಂಛನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ. ಗುರುಕುಂಬಿಣಿಯ ಕಾರ್ತ ಸ್ವರ ಸಂಪನ್ನ ದೀಪ್ತಿ ಮಣಿಮಕುಟವರ್ಧನಗೆ ದುರೋದರ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶಾಸನಾದಿಗಳಿರಲು ಎಣೆಯಿ ಹರೆಯನಗೆ ಸುರಸಿಂಧು ತನಯ ಗುರುವಂದ್ಯ ವಿನಯ. ಪಿತಾಮಹರೇ, ಸಭಾಸದರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಕಾಡಿನಲ್ಲಿ ವಾಸ ಮಾಡುತ್ತಿದ್ದ ಪಾಂಡವರು ಸೈನ್ಯ ಸಹಾಯವಿಲ್ಲದೆ ಕೃಷ್ಣನನ್ನೇ ನಂಬಿಕೊಂಡು ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದಿರಾ ಅವರ ಅಟ್ಟಹಾಸ ಎಷ್ಟರ ಮಟ್ಟಿಗಿದೆ ಎಂದು? ತಾತ, ಯುದ್ಧವೇ ಯುದ್ಧ ತಾತ, ನಾನದಕ್ಕೆ ಸದಾ ಸಿದ್ಧ. ಸಾಟಿ ಇರುವರೆಗೆ ಸರಿ ಸಾಟಿ ಇರುವರೆ ಪೇ, ಸಾಟಿ ಇರುವರೆಗೆ ಸರಿ ಸಾಟಿ ಇರುವರೆ ಪೇ. ಕುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕದರೆ ಎನಿಸಿಬೋಳು. ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕದರೆ ಎನಿಸಿಬೋಳು. ಸಾಟಿ ಇರುವರೆಗೆ ಸರಿ ಸಾಟಿ ಇರುವರೆ ಪೇ. ಭೀಷ್ಮ ಗುರು ದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ರೆಪ್ಪುಗಳ ವಧಿಸದೆ ಬಿಡುವ. ಭೀಷ್ಮ ಗುರು ದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ರೆಪ್ಪುಗಳ ವಧಿಸದೆ ಬಿಡುವೆ. ಈ ಭಾವಶಕುನಿ ಸಲಹೆ ನೀಡದಿರುವನೇ, ಮಿತ್ರ ಕರ್ಣ ಶತ್ರುಗಳ ಬಿಡುವನೇ. ಈ ಮಾವಶಕುನಿ ಸಲಹೆ ನೀಡದಿರುವನೇ, ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೇ. ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೇ. ಸಹೋದರ ದುಶ್ಯಾಸನ, ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೇ. ಹೀಗಿರುವಲ್ಲಿ ಸಾಟಿ ಇರುವರೆ ಇಂದೆನಗೆ ಸರಿ ಸಾಟಿ ಇರುವರೆ ಫೇಲ್, ಸಾಟಿ ಇರುವರೆ ಇಂದೆನಗೆ ಸರಿ ಸಾಟಿ ಇರುವರೆ ಫೇಲ್. ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕದರೆ ಎನಿಸಿಬೋಳು. ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕದರೆ ಎನಿಸಿಬೋಳು. ಸಾಟಿ ಇರುವರೆ ಇಂದೆನಗೆ ಸರಿ ಸಾಟಿ ಇರುವರೆ ಫೇಲ್. ತಾತ, ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯದಳವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಆ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಜ್ಜುಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು ನಮ್ಮ ಅಂಗಾಧಿಪತಿಯಾದ ವೀರಕರ್ಣನಿಲ್ಲವೇ? ಸುಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದರಿಗೆ ಬೆಳೆದ ನಮಗೇಕೆ ಅದರ ಚಿಂತೆ? ಬಹಳ ಸಂತೋಷ. ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಬಂದವನು ನೇರವಾಗಿ ನನ್ನ ಮನೆಗೆ ಬಾರದೆ ಆತನ ಹುಟ್ಟುಗುಣಕ್ಕನುಸಾರವಾಗಿ ಈ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸಿದವನು ಪುರುಷೋತ್ತಮನೇ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗೋಸ್ಕರ ಬರುತ್ತಿಲ್ಲವಲ್ಲ? ಯಾರು ಯಾರು ಮಾತನಾಡಿದವರು? ಚಿಕ್ಕಪ್ಪ ವಿದುರ ಮಹಾಶಯ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವೋ ಅಥವಾ ಸರ್ವರೂ ನ್ಯಾಯಕ್ಕೆ ಅಧೀನರು? ರೋಗಿಗೆ ಪಥ್ಯವು ರುಚಿಸಿದಂತೆ
ಅಪತ್ಯವು ಎಂದಿಗೂ ರುಚಿಸುವುದಿಲ್ಲ. ಎಲ್ಲೋ ನಿನಗೆ ಮರಣಕಾಲವು ಸಮೀಪಿಸಿದಂತೆ ಕಾಣುತ್ತಿದೆ. ಅದಕ್ಕೆ ಈ ರೀತಿಯಾಗಿ ಮಾತನಾಡುತ್ತಿರುವೆ. ಒದರದಿರಲೋ ವಿದುರ ಸದರದಿನ್ ದುಡುಕಿ ಒದರದಿರಲೋ ವಿದುರ ಸದರದಿನ್ ವಿದುರ ಒದರದಿರಲೋ ವಿದುರ ಸದರದಿನ್ ದುಡುಕಿ ಒದರದಿರಲೋ ವಿದುರ ಸದರದಿನ್ ನೆರೆದ ಸಭೆಯಲ್ಲಿ ನಿಂತು ಜರಿದು ಈ ಕೌರವನ ವಿದುರ ನೆರೆದ ಸಭೆಯಲ್ಲಿ ನಿಂತು ಜರಿದು ಈ ಕೌರವನ ನುಡಿವೆಯಾದರೆ ಹಿರಿದು ಕೊಲ್ವೆ ನೀ ಕಟ್ಗದ ನುಡಿವೆಯಾದರೆ ಹಿರಿದು ಕೊಲ್ವೆ ನೀ ಕಟ್ಗದ ಒದರದಿರಲೋ ವಿದುರ ಸದರದಿನ್ ದುಡುಕಿ ಒದರದಿರಲೋ ವಿದುರ ಸದರದಿನ್ ವಿದುರ ತಪ್ಪಲಿಯ ಮಗನೇನು ಪರದೇಶಿ ಹೆಪ್ಪುಲಿಯ ಗರ್ಭವನ್ನು ಭೇದಿಸುವ ತೆರದಿ ಇದರ ತಪ್ಪಲಿಯ ಮಗನೇನು ಪರದೇಶಿ ಹೆಬ್ಬಲಿಯ ಗರ್ಭವನ್ನು ಭೇದಿಸುವ ತೆರದಿ ಕಡುವೈರಿ ಪಾಂಡವರ ಪರವಹಿಸಿ ಚಲದಂಕ ಮಲ್ಲ ಕುರು ದೊರೆಯ ಧಿಕ್ಕರಿಸಿ ಕಡುವೈರಿ ಪಾಂಡವರ ಪರವಹಿಸಿ ಚಲದಂಕ ಮಲ್ಲ ಕುರು ದೊರೆಯ ಧಿಕ್ಕರಿಸಿ ಒದರದಿರಲೋ ವಿದುರ ಸದರದಿ ದುಡುಕಿ ಒದರದಿರಲೋ ವಿದುರ ಸದರದಿ ನೆರೆದ ಸಭೆಯಲ್ಲಿ ನಿಂತು ಜರಿದು ಈ ಕೌರವನ ವಿದುರ ನೆರೆದ ಸಭೆಯಲ್ಲಿ ನಿಂತು ಜರಿದು ಈ ಕೌರವ ನುಡಿವೆಯಾದರೆ ಹಿರಿದು ಕೊಲ್ವೆ ನೀ ಕಟ್ಗದ ನುಡಿವೆಯಾದರೆ ಹಿರಿದು ಕೊಲ್ವೆ ನೀ ಕಟ್ಗದ ಒದರದಿರಲೋ ವಿದುರ ಸದರದಿ ದುಡುಕಿ ಒದರದಿರಲೋ ವಿದುರ ಸದರದಿ ಒದರದಿರಲೋ ವಿದುರ ಸದರದಿ ಒದರದಿರಲೋ ವಿದುರ ಸದರದಿ ಸಹೋದರ ದುಶ್ಯಾಸನ ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಾಸ್ತನು ಎಂಬ ಗೌರವವಿಲ್ಲದೆ ಮಿತಿಮೀರಿ ಮಾತನಾಡುತ್ತಿರುವ ಈ ವಿದುರನನ್ನು ಸಭೆಯಿಂದ ಆಚೆಗೆ ತಳ್ಳಿಬಿಡು. ಎಲ್ಲವೋ ವಿದುರ ಮಹಾಶಯ ಏನ ನುಡಿದ ಯಗಾನ ರೈತನೇ ಏನ ನುಡಿದ ಯಗಾನ ರೈತನೇ ಭಾರವಂತನಂದೇನ ನುಡಿದ ಯಗಾನ ರೈತನೇ ಎಲ್ಲವೋ ವಿದುರ ಮಹಾಶಯ ಕರೆಗೆ ಮನೆಗೆ ಆಧರಿಸಿದೆ ಆದರೂ ಕರೆಗೆ ಮನೆಗೆ ಆಗಮಿಸಿ ಆದರೂ ಸಾಮ್ರಾಜ್ಯ ಕೊಡುವನು ಕರೆಯದ ಸಭೆಗೆ ಆಗಮಿಸಿದೆ ಯಾದರೂ ಗುರು ಸಾರ್ವಭೌಮನ ಒಲಿಯುವುದೇ ಕರೆಯದ ಸಭೆಗೆ ಆಗಮಿಸಿದೆ ಯಾದರೂ ಗುರು ಸಾಮ್ರಾಜ್ಯನ ದರಿವಂತಾದಯ ಯಾರ ಒತ್ತಾಸೆಯಿಂದಲೇ ದರಿವಂತಾದಯ ಯಾರ ಒತ್ತಾಸೆಯಿಂದಲೇ ಗುರುವಾಭೌಮನ ದರಿವಂತಾದಯ ಏನ ನುಡಿದ ಎಂದಾದಲೇ ಪಾನಮತ್ತನಂತೇನ ನುಡಿದ ಎಂದಾದಲೇ ವಿರೋಧ ಏನೆಲ್ಲವಾದರೂ ನ್ಯಾಯ ಅನ್ಯಾಯ ನಮ್ಮ ಸಭೆಗೆ ಆಗಮಿಸಿ ನಮ್ಮನ್ನೇ ವಿರೋಧಿಸುವಂತಾದೆಯಾಗಿ ಕೂಡಲೇ ಈ ಸಭೆಯನ್ನು ಬಿಟ್ಟು ಹೊರಟರೆ ಸರಿ, ಇಲ್ಲವಾದರೆ ಅನರ್ಥವಾದೀತು ಎಚ್ಚರ. ಎಲ್ಲವೋ ದುರ್ಯೋಧನ, ನನ್ನನ್ನು ಸಭೆಯಿಂದ ಆಚೆಗೆ ದೂಡಿಸುವಷ್ಟು ಶಕ್ತನಾದೆಯ. ಹಿಂದೆ ದ್ರೌಪದಿಯ ವಸ್ತ್ರಾಪರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಮುರಿಯಲು ಪ್ರಯತ್ನಿಸುವಾಗ ತಡೆಯಬೇಕೆಂದಿಟ್ಟುಕೊಂಡಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು ಸುಯೋಧನ. ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಅವನ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯ. ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಹೆದರುವುದೇ? ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಕರ್ಣ ಮಿತ್ರ, ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಕಾಲಧನಸ್ಸಿನ ವರಗಳಿಸಿ ಯುದ್ಧದೋಯ್ ಆ ಮಧ್ಯಮ ಪಾಂಡವನಂ ಯುದ್ಧದೋಯ್ ಆ ಮಧ್ಯಮ ಪಾಂಡವನನ್ನು ಮಣಿಸುವುದಾಗಿ ಪರತೊಟ್ಟ ನಿನಗೆ ಆ ಮಧ್ಯಮ ಪಾಂಡ
ಪಾಂಡವ ಪಾರ್ಥನನ್ನು ಮಣಿಸುವುದಾಗಿ ಪಣ ತೊಟ್ಟ ನಿನಗೆ ಈ ಸಾಧು ಹೃದಯಿ ವಿದುರ ಮಹಾಶಯನ ಬಿಲ್ಲಿನ ಮೇಲೆ ತರ ಭರವಸೆಯು ಕರ್ಣ 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 ಈ ವಿದುರನು ಎಂದು ತಾನೇ ಬಿಲ್ಲಲ್ಲಿ ಹಿಡಿದು ಯುದ್ಧವನ್ನು ಮಾಡಿರುವನು ಕರ್ಣ. ಈತನ ಬಿಲ್ಲಿನಿಂದಾಗುವ ಪ್ರಯೋಜನವಾದರೇನು ಕೇಳು. ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ಸಭೆಯಲ್ಲಿ ನಮಸ್ಕರಿಸಿದ್ದೆ ಆದಲ್ಲಿ ಅಂತವರು ಸಭೆಯನ್ನು ಬಿಟ್ಟು ಹೊರಹೋಗಬೇಕಾದೀತು. ಎಚ್ಚರ! ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಿದೆ ಎಂದು ಹೇಳಿದನೆಲ್ಲ ಸಿದ್ಧವಾಗಿರುವುದೇ? ಸಿದ್ಧಪಡಿಸಿರುವುದು ಅಗ್ರಜ. ಇದು ಅದನ್ನು ಇಲ್ಲಿ ಕೊಡು. ತೆಗೆದುಕೊಳ್ಳಿ ಅಗ್ರಜ. ಆ ಕೃಷ್ಣನು ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಆಗಲಿ. ಕರ್ಮ ತಾಂಡವ ಧರ್ಮ ಪಾಹಿ ಮಾ ಕರ್ಮ ತಾಂಡವ ಕರ್ಮ ತಾಂಡವ ಧರ್ಮ ಪಾಹಿ ಮಾ ಕರ್ಮ ತಾಂಡವ ಧರ್ಮವೇ ಜಯವು ಕರ್ಮವೇ ಲಯವು ಧರ್ಮವೇ ಜಯವು ಕರ್ಮವೇ ಲಯವು ಮರ್ಮವನರಿತು ನಿಬಾಳಯ್ಯ ಮನುಜ ಮರ್ಮವನರಿತು ನಿಬಾಳಯ್ಯ ಮನುಜ ಕರ್ಮ ತಾಂಡವ ಧರ್ಮ ಪಾಹಿ ಮಾ ಕರ್ಮ ತಾಂಡವ ನಾನು ನನ್ನದೆಂಬ ಮಮಕಾರ ನಿನಗೇಕೋ ನಾನು ನನ್ನದೆಂಬ ಮಮಕಾರ ನಿನಗೇಕೋ ಮಣ್ಣಲ್ಲೇ ಹುಟ್ಟಿ ಮಣ್ಣಲ್ಲೇ ಬೆಳೆದು ಮಣ್ಣಲ್ಲೇ ಹುಟ್ಟಿ ಮಣ್ಣಲ್ಲೇ ಬೆಳೆದು ಮಣ್ಣಲ್ಲೇ ಹುಟ್ಟಿ ಮಣ್ಣಲ್ಲೇ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹವು ಮಣ್ಣಲೆ ಮಣ್ಣಾಗಿ ಸೇರುವ ದೇಹವು ಕರ್ಮ ತಾಂಡವ ಧರ್ಮ ಪಾಹಿ ಮಾ ಕರ್ಮ ತಾಂಡವ ಕರ್ಮ ತಾಂಡವ ಕರ್ಮ ತಾಂಡವ ಆಹಾ, ಎಂತಹ ದೃಶ್ಯವಿದೆ. ಭೀಷ್ಮ, ದ್ರೋಣ, ವಿದುರ ಮುಂತಾದ ಮಹಾರಥಿಕರು ನಾನು ಬಂದೊಡನೆ ಎದ್ದು ನಿಂತು ನನಗೆ ನಮಸ್ಕರಿಸಿ ಗೌರವವನ್ನು ಅರ್ಪಿಸುತ್ತಿರುವಾಗ ಈ ಮದೋನ್ಮತ್ತನಾದ ದುರ್ಯೋಧನ ನಾನು ಬಂದದ್ದನ್ನು ನೋಡಿದರೂ ಸಹ ನೋಡದವನಂತೆ ನಟಿಸುತ್ತಿರುವನಲ್ಲ. ಈತನಿಗೆ ಒಂದು ಸರಿಯಾದ ಬುದ್ಧಿಯನ್ನು ಕಲಿಸಿಯೇ ತೀರುವೆನು. ನನ್ನ ಪಾದಗಳಿಂದ ಒಮ್ಮೆ ಭೂಮಿಯನ್ನು ಮೆಟ್ಟಿ ಆತನಾಗಿಯೇ ಬಂದು ನನಗೆ ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ ದುರ್ಯೋಧನ, ಭೂಪಾಲಕನಾದ ನೀನು ಗೋಪಾಲಕನಾದ ನನ್ನ ಪಾದಗಳಿಗೆ ನಮಸ್ಕರಿಸಿ ಬಿಟ್ಟೆ ಅಲ್ಲ ಭಾವ. ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ನೀನು ಬಂದಿರುವುದು ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇದೆಯೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೆ ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದೆ ಎಂದು ಹೆಮ್ಮೆಗೊಳ್ಳಬೇಡ. ಒಂದು ವೇಳೆ ನಮಸ್ಕರಿಸಿದ್ದೆ ಆದಲ್ಲಿ ಈ ಭೂಮಾತೆಗೆಂದು ತಿಳಿ. ಬಂದದ್ದಾಯಿತಲ್ಲ ಪಾಂಡವರ ರಾಯಭಾರಿ,
ಬಾ ಬಾ ಕುಳಿತುಕೋ. ಆಗಬಹುದು. ಎಂದಿಗೂ ಯಾರಿಗೂ ತಲೆ ಬಗ್ಗದ ನಮ್ಮ ಗೌರವೇಶ್ವರ ಇಂದು ತಾನಾಗಿಯೇ ಒಂದು ಕೃಷ್ಣನ ಪಾದಗಳಿಗೆ ನಮಸ್ಕರಿಸಿದನೋ ಇಲ್ಲ ಎಡವಿ ಬಿದ್ದನೋ ಕಾಣಲಲ್ಲ. ಶಗುನಿ ದುರ್ಯೋಧನ ಕೃಷ್ಣ, ನರ್ತನವೆಂದರೆ ನಿನಗೆ ಬಹು ಇಷ್ಟವಲ್ಲವೇ? ಅಲ್ಲವೇ? ಸದಾ ಯಾದವ ನರ್ತಕಿಯರ ನರ್ತನವನ್ನು ನೋಡಿ ಬೇಸತ್ತಿರುವ ನೀನು ಇಂದು ಈ ರಾಜಾದಿರಾಜನ ಆಸ್ಥಾನದ ನರ್ತನವನ್ನು ನೋಡಿ ಸಂತೋಷ ಪಡು. ಸಹೋದರ ದುಶ್ಯಾಸನ, ಯಾರಲ್ಲಿ ಏನಪ್ಪಣೆ? ರಾಜನರ್ತಕಿಯರನ್ನು ಬರಮಾಡು. ಆಗಬಹುದು. ಕರುನಾಳು ಕುರುಭೂಪ ರಾಜೇಶ್ವರ, ಕರುನಾಳು ಕುರುಭೂಪ ರಾಜೇಶ್ವರ, ತಿಲಕ ಮಕುಟೇಶ್ವರ ತೇರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ತೇರ ಕರುನಾಳು ಕುರುಭೂಪ ರಾಜೇಶ್ವರ. ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕನ್ನಡ ಪರಮಾತ, ರೂಪ ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕನ್ನಡ ಪರಮಾತ, ಸೋದರ ಮಾರಣ ರಾಜೇಶ್ವರ
ವರ್ಣಧಾರಿ ಈ ಚೆಲುವ ಕೊಳಲನಾದದೆ ಜಗವ ಮರುಳುಗೊಳಿಪ ಶ್ರೀಕೃಷ್ಣ ಮುರಾರಿ ಹರಿ ನರ್ತಕಿಯರೇ, ಕೃಷ್ಣ ಏನೆಂದು ಹೇಳಿದಿರಿ? ಮತ್ತೊಂದು ಸಾರಿ ಹೇಳಿ. ಭೀಮನಿಗಿವನು ಕೊಡುವೈರಿ ಭೀಮನಿಗಿವನು ಕೊಡುವೈರಿ ನಮ್ಮ ಹಸ್ತಿನಪುರ ದೊಡೆಯ ಗದಧಾರಿ ಕೃಷ್ಣನಿಗಿವನು ಕೊಡುವೈರಿ ನಮ್ಮ ಹಸ್ತಿನಪುರ ದೊಡೆಯ ಗದಧಾರಿ ಇವನಿಗೆ ಸಾಟಿ ಯಾರಿಹರು ಇವನಿಗೆ ಸಾಟಿ ಯಾರಿಹರು ಕುರುವಂಶ ಕುಲತಿಲಕ ಕುರುವಂಶ ಕುಲತಿಲಕ ಕೌರವೇಶ್ವರ ಕರುನಾಳು ಕುರುಗೋಪರಾಜೇಶ್ವರ ಕುರುವಂಶ ಕುಲತಿಲಕ ಮಕುಟೇಶ್ವರ ತೀರ ಕರುಣಾಳು ಕುರುಗೋಪರಾಜೇಶ್ವರ ತಗತಿ ನಿರಕ ಜನು ತಗತಿ ನಿರಕ ಜನು ತಗತಿ ನಿರಕ ಜನು ತಾಂ 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 ತಗದೆ ವೇತಕ ಜನು ತಗದೆ ವೇತಕ ಜನು ತಗದೆ ವೇತಕ ಜನು ತಾಂ 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 ತರಗಡದೆ ವೇತಕ ಜನು ತರಗಡದೆ ವೇತಕ ಜನು ತರಗಡದೆ ವೇತಕ ಜನು ತಾಂ 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 ತರಗಡದ ಕಜ್ಜನು ತರಗಡದ ಕಜ್ಜನು ತರಗಡದ ಕಜ್ಜನು ತಕ ಜನು ತಾಂ 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 ಕೆಡದ ತರಗಡದ ಕಜ್ಜನು ಕೆಡದ ತರಗಡದ ಕಜ್ಜನು ಕೆಡದ ತರಗಡದ ಕಜ್ಜನು ತಕ ಜನು ತಾಂ ತಾಂ ದಿನ ತಜ್ಜನು ತಕ್ಕೆಡದ ಕಜ್ಜನು ತಕ್ಕೆಡದ ಕಜ್ಜನು ತಾಂ 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 ದಿನ ತಜ್ಜನು ತಕ್ಕೆಡದ ಕಜ್ಜನು ತರಗಡದ ಕಜ್ಜನು ತಾಂ 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 ತಾಂ
ನೀನು ಸಭೆಗೆ ಬಂದ ಉದ್ದೇಶವನ್ನು ತಿಳಿಸಬಹುದು. ದುರ್ಯೋಧನ, ಭೀಷ್ಮ ದ್ರೋಣಾದಿ ಗುರು ಹಿರಿಯರನ್ನು ನೋಡಿ ಬಹಳ ಕಾಲಗಳಾಗಿದ್ದವು. ಹಾಗೆಯೇ ಅವರ ಕ್ಷೇಮವನ್ನು ವಿಚಾರಿಸಿಕೊಂಡು ನೀನು ಸಹಮತಿಸುವುದಾದರೆ ನಿನ್ನಲ್ಲೊಂದು ವಿಷಯವನ್ನು ಚರ್ಚಿಸಲೆಂದು ಇಲ್ಲಿಗೆ ಬಂದಿರುವೆನು. ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಮತ್ತೇನಾದರೂ ಕೇಳು, ಸಂತೋಷದಿಂದ ಕೇಳುವೆವು. ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ಮುರಾರಿಗೆ ಸಭೆಗೆ ಬಂದ ಮುಖ್ಯ ಉದ್ದೇಶವನ್ನು ಈ ಸಭೆಯಲ್ಲಿ ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವರ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ನನ್ನೊಡನೆ ಕಳುಹಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಮುಂದಿನ ರಾಜ್ಯದ ಭವಿಷ್ಯವು ಇಂದು ಈ ರಾಜಸ್ಥಾನದಲ್ಲಿ ತೀರ್ಮಾನವಾಗಬೇಕಾಗಿದೆ. ಆದುದರಿಂದ ನಾನು ಈಗ ನಿಮ್ಮಗಳ ಮುಂದಿಡುವ ಪ್ರಶ್ನೆಗಳನ್ನೆಲ್ಲ ನೀವೆಲ್ಲರೂ ಅನುಗ್ರಹಿಸಿ ಗಮನಿಸಬೇಕು. ಈ ವಿಚಾರದಲ್ಲಿ ನೀವುಗಳು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನೆಲ್ಲ ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಒಂದು ವೇಳೆ ನೀವು ಹಾಗೆ ಮಾಡದೇ ಇದ್ದ ಪಕ್ಷದಲ್ಲಿ ಮುಂದೆ ಒದಗಬಹುದಾದ ಘೋರ ಅನಾಹುತಗಳಿಗೆಲ್ಲ ನೀವೇ ಕಾರಣೀಕರ್ತರಾಗುವಿರಿ. ಈ ಪೀಠಿಕೆಯಲ್ಲಿ ಕಾಲಹರಣ ಮಾಡುವುದನ್ನು ಬಿಟ್ಟು ನಾನೀಗ ಮುಖ್ಯ ವಿಷಯಕ್ಕೆ ಬಂದಿರುವನು. ವನವಾಸ ಅಜ್ಞಾತವಾಸಗಳನ್ನು ಕಳೆದ ಪಾಂಡವರು ಹಿಂದಿರುಗಿ ಬಂದಿರುವರು. ಈಗ ಅವರು ನನ್ನೊಡನೆ ನಿಮಗೆ ಈ ರೀತಿಯಾಗಿ ಸಂದೇಶವನ್ನು ಕಳಿಸಿರುವರು. ಯಾವ ರೀತಿಯಾದ ಸಂದೇಶ? ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ನಾವು ಕಳೆದೆವು. ಅಂದು ರಾಜಸಭೆಯಲ್ಲಿ ನಮಗೆ ನೀಡಿದ ವಾಗ್ದಾನದಂತೆ ನಮಗೆ ನ್ಯಾಯವಾಗಿ ಬರಬೇಕಾದ ರಾಜ್ಯವನ್ನು ಕೊಡಿ ಎಂದು. ಸಭಾಸದರೇ, ಕೇಳಿದಿರಾ ಪಾಂಡುಕುಮಾರರ ಈ ವಿನಯ ವಾಕ್ಯಗಳನ್ನು? ಬಾಲ್ಯದಿಂದಲೂ ನೀವುಗಳು ಅವರ ಮೇಲೆ ತೋರಿದಂತಹ ದೀರ್ಘ ವೈರತ್ವವನ್ನು ಮರೆಯಲು ಅವರು ಸಿದ್ಧರಿರುವರು. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟ ದ್ಯೂತ ಇವೆಲ್ಲಕ್ಕಿಂತಲ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರ ಇಂತಹ ಮಹಾ ಪಾಪಗಳನ್ನೆಲ್ಲ ಮನ್ನಿಸಿ ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವರು. ಇಂತಹ ಸುಸಂದರ್ಭವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನೂ ಸೇರಿಸುವೆನು. ಇನ್ನು ವಿಚಾರಗಳನ್ನು, ಕರ್ತವ್ಯಗಳನ್ನು ತೀರ್ಮಾನಿಸಬೇಕಾಗಿರುವುದು ಪ್ರಾಜ್ಞರಾದ ನಿಮ್ಮಗಳೆಲ್ಲರ ಜವಾಬ್ದಾರಿಯಾಗಿದೆ. ಕಂದ 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 ದುಡುಕದಿರೈ ಸಿಯೋಧನ ಆತ ದುಡುಕದಿರೈ ಸಿಯೋಧನ ದುಡುಕದಿರೈ ಸಿಯೋಧನ ಧರಿಸುಲಿ ಅನುಜನನು ಪ್ರೀತಿಯಲಿ ಬೇಡವೈ ಕದನ ಸುಯೋಧನ ಬೇಡವೈ ಕದನ ಬೇಡವೈ ಕದನ ಸುಯೋಧನ ಬೇಡವೈ ಕದನ ಪರದಿಗಾಂಡಿ ಪುರುಷನ
ಮಾಡು ಉರುತ್ತದೆ. ಸಿಕ್ಕಾಪಟ್ಟೆ ಹೊತ್ತು ಬರ್ತಾರೆ. ತಾತ ಪೌಂಡು ರಾಜರಾಜವನ್ನು ಕೊಟ್ಟು ಸುಖವಾಗಿ ಅಭಿಮತ. ದುರ್ಯೋಧನ ದುರ್ಯೋಧನ ಆಚಾರ್ಯರೇ, ಏತಕ್ಕೆ ಅನುಜರೋಳ್ ಬಿಡು ಪಂತ ದುರ್ಯೋಧನ ಏತಕ್ಕೆ ಅನುಜರೋಳ್ ಬಿಡು ಪಂತ ಸಲ್ಲದು ವೈರ ಸಾಧಿಸದಿರು ದುರ್ಯೋಧನ ಸಲ್ಲದು ವೈರ ಸಾಧಿಸದಿರು ಜಲ ಏತಕ್ಕೆ ಅನುಜರು ಬಿಡು ಪಂತ ದುರುಳರ ಬೋಧೆಗೆ ಕಿವಿ ಕೊಡದಿರು ಜೋಗೆ 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 ಜಗವನ್ನು ಪಾಲಿಸುತ್ತ ಮಗಳಿರತ ಜಗವನ್ನು ಪಾಲಿಸುತ್ತ ಮಗಳಿರತ ಜಗಕ್ಕೆ ಅನುಜರು ಬಿಡು ಪಂತ ಬಿಡು ಪಂತ ಬಿಡು ಪಂತ ದುರ್ಯೋಧನ ದುರ್ಯೋಧನ ಪಾಂಡವರು ಯಾರು? ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ನಿಮ್ಮಲ್ಲಿ ದೇಶವೇಕೆ? ಅನ್ಯೋನ್ಯತೆಯಿಂದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆದರಿಸು. ಇದು ನನ್ನ ಅಭಿಮತ. ಚಚೆ, ಇವರೆಲ್ಲರೂ ಪಾಂಡವರ ಪಕ್ಷಪಾತಿಗಳು. ಭೀಷ್ಮರಿಗಾಗಲಿ ದ್ರೋಣರಿಗಾಗಲಿ ವಿದುರನಿಗಾಗಲಿ ನನ್ನೊಬ್ಬನಲ್ಲೇ ದೋಷಗಳು ಕಂಡು ಬರುತ್ತಿರುವಲ್ಲವೇ? ಆ ಪಾಂಡವರು ನಿರ್ದೋಷಗಳೇ. ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕದಾದದನ್ನೇ ಮಾತನಾಡುವಿರಿ. ಕೃಷ್ಣ, ಮಹಾ ಅನುಭವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತಿಗೆ ಹೊರಂಬಡುವ ಬುದ್ಧಿಹೀನನು ಈ ದುರ್ಯೋಧನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಕೊರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ,
ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಹಟ್ಟಹಾಸ, ಕಪಟ ವಂಚನೆ ಮೋಸ ಹಟ್ಟಹಾಸ. ಹರಸು ಕುಲ ಧರ್ಮ ನಶಿಸಿತೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿಯು ನಾನು, ಭರತ ವಂಶ ಕುಲಾಂತಕನಲ್ಲವಯ್ಯ. ಆ ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಸಾಮಾನ್ಯರೆಂದರಿತು ದುಡುಕುವುದು ಬೇಡ, ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ. ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಾಶಯದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಸಾಕು ನಿನ್ನ ವಾಕ್ಪಟುತ್ವ. ನಾನದನ್ನು ಮೊದಲೇ ಬಲ್ಲೆ. ಏನೆಂದು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಹಾಗೆಲ್ಲ ಹೇಳುವೆಂದು ಕೇಳು ಕೃಷ್ಣ. ಈ ದುರ್ಯೋಧನನ್ನು ಸದಬಡಿಯಬೇಕೆಂದಲ್ಲವೇ ಆ ನಿನ್ನ ಬಂಡ ಭೀಮ? ಅದು ದುರಾಗ್ರಹ. ಲೋಕೈಕ ವೀರ, ನನ್ನ ಪ್ರಾಣ ಮಿತ್ರನಾದ ಕರ್ಣನನ್ನು ಒಲಿಸಬೇಕೆಂದಲ್ಲವೇ ಆ ನಿನ್ನ ಪಂಸಕ ಪಾರ್ಥ? ಅದು ದುರಹಂಕಾರ. ನೀನು ಕಪಟಿ, ಬಹುಪಕ್ಷಪಾತಿ ಎಂದು ತಿಳಿದಿದ್ದರೂ ಸಹ ನಿನ್ನಂತವನ ಸ್ನೇಹವನ್ನು ಬಯಸುತ್ತಿರುವರಲ್ಲವೇ ಆ ಪಾಂಡವರು? ಅದು ಸಹವಾಸ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಹೆಮ್ಮೆಗೊಳ್ಳುತ್ತಿರುವರಲ್ಲವೇ ಆ ಮತಿಗೆಟ್ಟ ಪಾಂಡವರು? ಅದು ದುರಾಶಯ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು, ಚಲಿಸುವುದಿಲ್ಲ. ಸುಮ್ಮನೆ ಕಂಠಶೋಷಣೆಯಿಂದ ಪ್ರಯೋಜನವಿಲ್ಲ. ಕೃಷ್ಣ, ಸಾಕು ದುರುಳನೆ ದುರಾಗ್ರದೊಳು ಸರಸ. ಸಾಕು ದುರುಳನೆ ದುರಾಗ್ರದೊಳು ಸರಸ. ಸಾಕು ದುರುಳನೆ ದುರಾಗ್ರದೊಳು ಸರಸ. ಅಲಮ ಭೀಮನ ಪಿಡಿಯುತ್ತಲೀಗಲೇ, ಅಲಮ ಭೀಮನ ಪಿಡಿಯುತ್ತಲೀಗಲೇ ಆ ದುರದಿಂ ಕಾದಿಸಿದಲ್ಲೇ. ಕೃಷ್ಣ, ಅಲಮ ಭೀಮನ ಪಿಡಿಯುತ್ತಲೀಗಲೇ ಆ ದುರದಿಂದಲೇ ಕಾದಿಸಿಕೊಂಡೆ. ಧೂಳನವನ ಕೊಲ್ವೆನೀಗ, ಧೂಳನವನ ಕೊಲ್ವೆನಿ. ಸಾಕು ದುರುಳನೆ ದುರಾಗ್ರದೊಳು ಸರಸ, ದುರಾಗ್ರದೊಳು ಸರಸ, ದುರಾಗ್ರದೊಳು ಸರಸ. ಅಣ್ಣನ ಮಾತುಗಳೆಲ್ಲವೂ ಒಪ್ಪಿದವು. ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ಇಂತಹ ಯುದ್ಧ ಬೀರು ಮಾತುಗಳಿಂದ, ವಾಸುದೇವ, ಯುದ್ಧವೇ ಯುದ್ಧ, ಅದಕ್ಕೆ ನಾವು ಸದಾ ಸಿದ್ಧ. ಹೋಗಿ ಹೇಳು, ಹೇಳಿ ಪಾಂಡವರಿಗೆ.
ಅಭಿಜೋ ಕಟ್ಟುಗಿ ಕಲೆಯೋದು ಕಟ್ಟುವ ಬಲಬಕೋದು ಅಭಿಜೋ ಕಟ್ಟುಗಿ ಕಲೆಯೋದು ಕಟ್ಟುವ ಬಲಬಕೋದು ಕಟ್ಟುಗ ಗುಟ್ಟುಗ ಪುಡ ಪುಡಿ ಗುಟ್ಟುಗ ಅಭಿಜೋ ಕಟ್ಟುಗ ಗುಟ್ಟುಗ ಪುಡ ಪುಡಿ ಕಡಿ ಕಟ್ಟುವೆ ಪಡ ಪಡ ಮೇಜರ ಪಿಳಿಯುತ್ತ ಕಡಿ ಕಡಿ ಕಟ್ಟುವೆ ಕಡಿ ಕಟ್ಟುವೆ ಕಡಿ ಕಟ್ಟುವೆ ಕೌರವೇಶ್ವರ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಲಾಗದು. ಏಕೆಂದರೆ ಅವರು ಹಿಂದೆ ಮಾಡಿದ ಕೃತ್ಯವನ್ನು ನೆನೆಸಿಕೊಂಡರೆ ಅಪ್ಪ ನನ್ನ ಹೃದಯವು ಈಗಲೂ ಕಪ್ಪಿಸುತ್ತಿರುವುದು. ಕೃಷ್ಣ, ರಾಜ್ಯವೇನು ಗೋಪಿಕಾಂಗನ ಬೆಣ್ಣ ಮುದ್ದಿಯಲ್ಲ ಹೋಗಲ್ಲ. ನೀನು ಬಂದ ದಾರಿಯನ್ನು ಹಿಡಿದು ಒಳ್ಳೆ ಹೋದರೆ ಸರಿ, ಇಲ್ಲವಾದರೆ ನೀನು ಇಲ್ಲ, ನಿನ್ನ ಪಿಲ್ಲವೇ ಇಲ್ಲ. ಹೆಚ್ಚು ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಹಗೆಯ ತೀರದ ಹೊರತಾಗಿ ಈ ರಾಧೆಯನಿಗೆ ಮೃಷ್ಟಾನ್ನವೂ ರುಚಿಸುವುದಿಲ್ಲ. ಕರ್ಣ, ಕೃಷ್ಣ, ನೀನೂ ಸಹ ಇವರಂತೆಯೇ ಮಾತನಾಡುತ್ತಿರುವೆಯಲ್ಲ. ಆ ಅರ್ಜುನನ ಮೇಲಿನ ವೈಯಕ್ತಿಕ ಅಜೆಯಿಂದಾಗಿ ಇಡೀ ಕುರುಕುಲವನ್ನೇ ನಾಶ ಮಾಡಲು ಯತ್ನಿಸುತ್ತಿರುವೆಯಲ್ಲ, ಇದು ನಿನ್ನ ಧರ್ಮವೇನಯ್ಯ? ಕೃಷ್ಣ, ಧರ್ಮವೇ ಚಲಿಸದು ರಾಧೇಯನ ಪಂಥ. ಕೃಷ್ಣ, ಕರ್ಣ, ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ. ಕೃಷ್ಣ, ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ, ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ, ತುರುಳ ಪಾರ್ಥನ ಶಿರವ ಹರಿವ ತನಕ. ಕೃಷ್ಣ, ತುರುಳ ಪಾರ್ಥನ ಶಿರವ ಹರಿವ ತನಕ ಶಾಂತಿಯೇ ಈ ಅಂಗಾಧಿಪಗೆ. ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿಯಲ್ಲವೇ? ಈ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಭಲೆ ಭಲೆ ಕರ್ಣ. ಕೃಷ್ಣ, ಯದುಪತಿ, ಸಲ್ಲದು ನಿನಗೆ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ, ಆಮ ವಲ್ಲಭನೇ. ಕೃಷ್ಣ, ಪಾಂಡು ತನಯರ ಹಿತವನು ಬಯಸುತ್ತೆ. ಕೃಷ್ಣ, ಪಾಂಡು ತನಯರ ಹಿತವನು ಬಯಸುತ್ತೆ, ಪಾಂಡು ತನಯರ ಹಿತವನು ಬಯಸುತ್ತ ಸಂಧಿಯ ನಾಟಕವ ಆಡಲೆಂದು ಬಂದೆಯೇ. ಸಂಧಿಯ ನಾಟಕವ ಆಡಲೆಂದು ಬಂದೆನಿ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ, ಆಮ ವಲ್ಲಭನೇ. ಕೃಷ್ಣ,
ಹಠವಂತರು ನಾವು ತಿಟವಿದು ತಿಳಿನಿ ಹಠವಂತರು ನಾವು ತಿಟವಿದು ತಿಳಿನಿ ಹಠವಂತರು ನಾವು ಕೃಷ್ಣ ಹಠವಂತರು ನಾವು ತಿಟವಿದು ತಿಳಿನಿ ಹಠವಂತರು ನಾವು ತಿಟವಿದು ತಿಳಿನಿ ಹಠವಂತರು ನಾವು ತಿಟವಿದು ತಿಳಿನಿ ಸಂಧಿಯ ನಾಟಕವ ಆಡಲೆಂದು ಬಂದೆನಿ ಸಂಧಿಯ ನಾಟಕವ ಆಡಲೆಂದು ಬಂದೆನಿ ಸಲ್ಲದು ನಿನಗೆ ವಲ್ಲಭನೇ ಮಾಮ ವಲ್ಲಭನೇ. ಬಾಪು ಕರ್ಣ ಬಾಪು, ನಿನ್ನೀ ಬಿರುನುಡಿಗಳಿಂದ ಮಾಧವನ ಗಂಡಲು ಬಿಗಿದೆಂತಾಗಿರುವುದು. ಓಹೋ, ಇವರ ವರ್ತನೆ ಮೇರೆ ಮೀರುತ್ತಿದೆ. ಆದರೂ ದುರ್ಯೋಧನ, ಒಂದು ಮಾತನ್ನು ಹೇಳುವನು ಕೇಳು. ಸಾರಿ ಸಾರಿ ಪೇಳ್ವೆ ನಿನಗೆ ಬಾರಿ ತಾಳ್ಮೆಯಂ, ಸಾರಿ ಸಾರಿ ಪೇಳ್ವೆ ನಿನಗೆ ಬಾರಿ ತಾಳ್ಮೆಯಂ, ಘೋರ ಯುದ್ಧ ಬೇಡವೆಂದು ನಾ. ಸಾರಿ ಸಾರಿ ಪೇಳ್ವೆ ನಿನಗೆ ಬಾರಿ ತಾಳ್ಮೆಯಂ, ಘೋರ ಯುದ್ಧ ಬೇಡವೆಂದು ನಾ. ತೋರನಿ ಜ್ಞಾತಿಯರ ಮೈತ್ರಿ ಭಾವವ, ತೋರನಿ ಜ್ಞಾತಿಯರ ಮೈತ್ರಿ ಭಾವವ, ಸಹೋದರರ ಸಹನೆ ಕೆಣಕಿ ಮೀರು ಮೆರೆಯಬೇಡವೆನುತ. ಸಹೋದರರ ಸಹನೆ ಕೆಣಕಿ ಮೀರಿ ಬೆರೆಯಬೇಡವೆನುತ. ಸಾರಿ ಸಾರಿ ಪೇಳ್ವೆ ಬಾರಿ ತಾಳ್ಮೆಯಂ, ಸಾರಿ ಸಾರಿ ಪೇಳ್ವೆ ನಿನಗೆ ಬಾರಿ ತಾಳ್ಮೆಯಂ. ಗುರುದ್ರೋಣ ವಿದುರ ಭೀಷ್ಮಾದಿ ಹಿರಿಯರ, ಗುರುದ್ರೋಣ ವಿದುರ ಭೀಷ್ಮಾದಿ ಹಿರಿಯರ ನೆರೆದ ಸಭೆಯೊಳಗೆ ಜರಿದಾಡಬಹುದೇ, ನೆರೆದ ಸಭೆಯೊಳಗೆ ಜರಿದಾಡಬಹುದೇ. ಹಠ ಮಾಡದೆಯನ್ನ ದಿಟ ನುಡಿಯಾಲಿಸೋ, ಹಠ ಮಾಡದೆಯನ್ನ ದಿಟ ನುಡಿಯಾಲಿಸೋ. ಗುರು ಪಾಂಡವರ ದ್ವೇಷಕ್ಕೆ ಮೂಲ, ಗುರು ಪಾಂಡವರಿರುವರ ದ್ವೇಷಕ್ಕೆ ಮೂಲ. ಶಕುನಿಯ ಸೇಡಿನ ಕೃತ್ರಿಮ ಜಾಲ, ಶಕುನಿಯ ಸೇಡಿನ ಕೃತ್ರಿಮ ಜಾಲ. ದುರ್ಬೋಧೆಗೆ ಕಿವಿಗೊಡದೆ, ದುರ್ಬೋಧೆಗೆ ಕಿವಿಗೊಡದೆ ತಪ್ಪಿಸು ಯುದ್ಧದಿ ನಡೆಯುವ ದುರಿತಾಂತವ, ತಪ್ಪಿಸು ಯುದ್ಧದಿ ನಡೆಯುವ ದುರಿತಾಂತವ. ಸಾರಿ ಸಾರಿ ಪೇಳ್ವೆ ನಿನಗೆ ಬಾರಿ ತಾಳ್ಮೆಯಂ, ಸಾರಿ ಸಾರಿ ಪೇಳ್ವೆ ನಿನಗೆ ಬಾರಿ ತಾಳ್ಮೆಯಂ, ಘೋರ ಯುದ್ಧ ಬೇಡವೆಂದು ನಾ. ಸಾರಿ ಸಾರಿ ಪೇಳ್ವೆ ನಿನಗೆ ಬಾರಿ ತಾಳ್ಮೆಯಂ, ಬಾರಿ ತಾಳ್ಮೆಯಂ, ಬಾರಿ ತಾಳ್ಮೆಯಂ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು, ಬಂಧು ಬಾಂಧವರನ್ನು, ಸಹೋದರರನ್ನ ಒಂದು ಸಾರಿ ದೃಷ್ಟಿಸಿ ನೋಡು ಭಾವ. ಕೇವಲ ರಾಜ್ಯದ ಮೇಲಿನ ಆಸೆಯಿಂದಾಗಿ ನಿನ್ನೊಬ್ಬರ ಸಲುವಾಗಿ ಇಡೀ ಕುರುಕುಲವನ್ನೇ ನಾಶ ಮಾಡಲೆತ್ತಿಸುತ್ತಿರುವೆಯಲ್ಲ. ದಾನವ ವಿಜಯಿಯಾದ ಯದುಪತಿ, ನಾನು ಕೇವಲ ಪಾಂಡವರ ಸಲುವಾಗಿ ಮಾತ್ರ ಇಲ್ಲಿಗೆ ಬಂದಿಲ್ಲ, ಅರ್ಥಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ. ಭೀಷಣ ಯುದ್ಧದಿಂದ ಮುಂದೆ ಒದಗಬಹುದಾದ ಘೋರ ಅನಾಹುತಗಳಿಂದ ಈ ಮಾನವ ಕುಲಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಾನು ನಿನ್ನಲ್ಲಿಂದು ಸಂಧಿಯ ಭಿಕ್ಷೆಯನ್ನು ಬೇಡುತ್ತಿರುವೆನು.
ಸಂಧಿ ಭಿಕ್ಷಾ ಪ್ರದಾನ ಮಾಡು ಕೌರವ. ಇದರಲ್ಲಿ ನನ್ನ ಅಪರಾಧವೇನು ಹಿದುರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಕಲೇಶ್ವರ್ಯವನ್ನು ಕಳೆದುಕೊಂಡದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸವನ್ನು ಮಾಡಿದು ಅಧರ್ಮದ ಕಾರ್ಯವು. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಪುರುಷ ಪ್ರಧಾನರೆಂದರಹುವೆ ಕೃಷ್ಣ, ಆ ರೋಷರಹಿತ ಪಾಂಡವರನ್ನು ನೀ ಪುರುಷ ಪ್ರಧಾನರೆಂದರಹುವೆ ಕೃಷ್ಣ, ಆ ರೋಷರಹಿತ ಪಾಂಡವರನ್ನು ನೀ ಭರತ ಕಂಡವನಾಳುವ ಗಂಡುಗಳಿಗಳವರಾಗಿರ್ದೊಡೆ, ಆ ಗಂಡೆಲೆಯ ಗುಂಡಿಗೆ ಉಳ್ಳವರೇ ಅವರಾಗಿರ್ದೊಡೆ. ಭರತ ಕಂಡವನಾಳುವ ಗಂಡುಗಳಿಗಳವರಾಗಿರ್ದೊಡೆ, ಗಂಡೆಲೆಯ ಗುಂಡಿಗೆ ಉಳ್ಳವರೇ ಅವರಾಗಿರ್ದೊಡೆ. ಹೆಂಡತಿಯ ವಸ್ತ್ರಾಪಹರಣವ ಖಂಡಿಸಿ, ಹೆಂಡತಿಯ ವಸ್ತ್ರಾಪಹರಣವ ಖಂಡಿಸಿ, ಷಂಡರನ್ವಯ ಸಭೆಯೋಳಿ ತಲೆ ತಗ್ಗಿಸಿ ಕುಳಿತ ಆ ಲಜ್ಜಹೀನರು ದೋರ್ದಂಡರೆ ಪೇ ಮಾಧವ ಮಾಧವ. ಕೃಷ್ಣ, ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಭಾರ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುತ್ತಿರುವೆ ಆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ, ಜೀವನದ ಏಕಮಾತ್ರ ಧ್ಯೇಯ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು. ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೇ ಇದ್ದ ಪಕ್ಷದಲ್ಲಿ ಆ 5ವರಿಗೆ 5 ಗ್ರಾಮಗಳನ್ನಾದರೂ ಕೊಡು ಬಾವ. ಶಾಂತಚಿತ್ತರಾದ ಅವರು ಅದರಲ್ಲಿ ಸಂತೋಷ ಪಡುವರು. ಏನು ಹೇಳಿದೆ ಕೃಷ್ಣ? ಪಾಂಡವರಿಗೆ 5 ಊರುಗಳೇಕೆ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಊರುಗಳು ಸಿದ್ಧವಾಗಿರುವುದು. ಅವರೆಲ್ಲರೂ ಅಲ್ಲಿಗೆ ಹೋಗಲಿ, ಒಂದೊಂದು ಭಿಕ್ಷಾ ಪಾತ್ರೆಯನ್ನು ಕುಡಿಸಬೇಕು. ಬೇಡ ಬಾವ, ದುಡುಕಬೇಡ. ನಮ್ಮ ಭೀಮಸೇನ ಬಹಳ ಹೊರಟ, ಆತನಿಗೆ 1 ಊರನ್ನಾದರೂ ಕೊಡುವೆಯಾ? ಕೃಷ್ಣ, ನಿಮ್ಮ ಭೀಮಸೇನನು ಹೊರಟನಾದರೆ ನನ್ನ ಸಹೋದರ ಶತವರಟ. ಏನೆಂದ ಕೃಷ್ಣ? ಏನೆಂದ ಕೃಷ್ಣ? ಮತ್ತೊಮ್ಮೆ ಹೇಳು. ಏನೆಂದು ಹೇಳಿದೆ? ಮತ್ತೊಂದು ಸಾರಿ ಹೇಳು. ಅದೇ ಬಾವ, ನಮ್ಮ ಭೀಮಸೇನ ಇದ್ದಾನಲ್ಲ, ಹೊಟ್ಟೆ ಬಕಾಸುರನನ್ನು ಕೊಂದವನು, ಅವನನ್ಗೆ 1 ಊರನ್ನಾದರೂ ಕೊಡುವೆಯಾ ಎಂದೆ. ಕೃಷ್ಣ, ಮನಸ್ಸಿನಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿಯ ಮಾತುಗಳನ್ನಾಡುತ್ತಿರುವ ಈ ನಿನ್ನ ಮಾಯಾಜಾಲವನ್ನು ನಾನರಿಯದವನೆಂದು ಭಾವಿಸಿರುವೆಯಾ? ಪಾಂಡವರಿಗೆ ರಾಜ್ಯವು ದೊರಕುವುದೇ ಆದರೆ ಭೀಮನಿಗೆ 1 ಊರಲ್ಲ, ಒಂದು ಗೋಪಾಲ ಸ್ಥಳದಲ್ಲಿ ಸೂರ್ಯಮನಸ್ಸು ಸ್ಥಳವನ್ನು ನೀಡಲಾಗುವುದಿಲ್ಲ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅದನ್ನು ಅಗತ್ಯವಾಗಿ ಹೊಂದುವೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಕೇಳುತ್ತಿರುವೆಯಲ್ಲ. ಹೇಳುವೆ. ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಿರಿ ಸಂಪತ್ತನ್ನು ನೋಡಿ ಕಲುಬಿದ ನೀನು ಈ ಶಕುನಿಯ ಸಲಹೆಯಂತೆ ಧರ್ಮರಾಯರನ್ನ ಕಪಟ ದ್ಯೂತ ಕೆಳೆದು ಮೋಸದಿಂದ ಅವರ ಸಿರಿ ಸಂಪತ್ತನ್ನೆಲ್ಲ ಅಪಾರಿಸಿದೆ. ಅಷ್ಟೇ ಸಾಲದೆಂಬಂತೆ ಸಹೋದರರ ಪತ್ನಿಯನ್ನ ತುಂಬಿದ ರಾಜಸಭೆಗೆ ಎಳೆದು ತರಿಸಿ ಅವಳ ವಸ್ತ್ರಾಪಹರಣಗೈದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಭೋಜನ, ಸರ್ಪಬಂಧ ಇವುಗಳನ್ನೆಲ್ಲ ಮರೆತಿರುವೆಯ ಅವಿವೇಕಿ. ರಾಜ್ಯದ ವಿಚಾರದಲ್ಲಿ ಭೀಷ್ಮ, ದ್ರೋಣಾದಿ ಗುರು ಹಿರಿಯರ ಮಾತನ್ನು ಧಿಕ್ಕರಿಸುವ ನಿನಗೆ ಈ ಲೋಕದಲ್ಲಿ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ನಿನ್ನ ಭ್ರಮೆ. ಕೆಟ್ಟರೂ ಸರಿಯ ಕಟ್ಟ ಕಡೆದಾಗಿ ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದೆಯ ಕಟ್ಟಾಳು ಕೌರವೇಶ್ವರನನ್ನು ಎಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಅಂದೇ ತೊಟ್ಟಲು ಕೃಷ್ಣ ಈ ಛಲವೆಂಬ ವಜ್ರ ಕವಚವನ್ನು ಭೂತ ಪ್ರೇತಗಳಿಗೊಳೇನಾದ ಸ್ವಯಂಭೂತನಾಥೇಶ್ವರನೇ ಕಾಲ್ ಕೆರೆದು ಕದನಕ್ಕೆ ನಿಂತರೂ ಸರಿಯೇ. ಕಲಿಯಂಶದಿಂದ ಉದ್ಭವಿಸಿದ ಈ ಕುರು ಸಾಮ್ರಾಜ್ಯ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನದವನೆಂಬ ನಾನು
ಹಸ್ತಿನಾವತಿಯ ಮಸಣದ ಮಣ್ಣಿನಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕಡೆಯ ನಿರ್ಧಾರ ಬೇಳ್ವೆ ಜಡಮದಿ ಪಾಂಡವರೊಡೆಯನಿಗೆ. ಕಡೆಯ ನಿರ್ಧಾರ ಬೇಳ್ವೆ ಜಡಮದಿ ಪಾಂಡವರೊಡೆಯನಿಗೆ. ಕೆಟ್ಟರು ಸರಿಯ ಎದೆಗಳದೆ ಬಿಟ್ಟು ಕೊಡಲು ಕುರುಭೂಮಿಯ ನಾಮ. ಬೇಡ ಬಾಬಾ, ಬೇಡ. ಕೆಟ್ಟರು ಸರಿಯ ಎದೆಗಳದೆ ಬಿಟ್ಟು ಕೊಡಲು ಕುರುಭೂಮಿಯ ನಾಮ. ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವೆಯನ್ ವೈರಿ ಕುಲವ. ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವೆಯನ್ ವೈರಿ ಕುಲವ. ಕಡೆಯ ನಿರ್ಧಾರ ಬೇಳ್ವೆ ಜಡಮದಿ ಪಾಂಡವರೊಡೆಯನಿಗೆ. ಗುರುಬಲರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡನ. ಬೇಡ ದುಡುಕಬೇಡ. ಗುರುಬಲರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡನ. ಆಕಾಶ ಭೂಮಂಡಲ ಕೋರ್ಕರೆದು ಬಾಯಿ ಬಿರಿಯಲಿ. ಆಕಾಶ ಭೂಮಂಡಲ ಕೋರ್ಕರೆದು ಬಾಯಿ ಬಿರಿಯ. ರಾಜ್ಯವನ್ನು ಬಯಸುವವರು ಎಂದು ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ. ರಾಜ್ಯವನ್ನು ಬಯಸುವವರು ಎಂದು ಯುದ್ಧವನ್ನು ಮಾಡಿ ಗೆದ್ದು ಪಡಿ. ಕಡೆಯ ನಿರ್ಧಾರ ಬೇಳ್ವೆ ಜಡಮದಿ ಪಾಂಡವರೊಡೆಯನಿಗೆ. ಕಡೆಯ ನಿರ್ಧಾರ ಬೇಳ್ವೆ. ಪಾಂಡವರಿಗೆ ಸಮಭಾಗವ ಕೊಡಿಸ ನೀ ಪಟ್ಟ ಶ್ರಮ ಸಾರ್ಥಕವಾಗದೆ. ಹೌದಲ್ವೇ ಕೃಷ್ಣ? ಪಾಂಡವರಿಗೆ ಸಮಭಾಗವ ಕೊಡಿಸಿ ನೀ ಪಟ್ಟ ಶ್ರಮ ಸಾರ್ಥಕವಾಗಿ ಬಂದ ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಬಂದ ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಹಾಗಾದರೆ ಸಂತಾನಕ್ಕೆಂದು ಬಂದ ಸಭೆಯೊಳಿಂದು ಸತ್ಕರಿಸಲಿರುವೆವೋ. ಸಂತಾನಕ್ಕೆಂದು ಬಂದ ಅತಿಥಿ ಸಭೆಯೊಳಿಂದು ಸತ್ಕರಿಸಲಿರು. ಕಡೆಯ ನಿರ್ಧಾರ ಬೇಳ್ವೆ ಜಡಮದಿ ಪಾಂಡವರೊಡೆಯನಿಗೆ. ಕಡೆಯ ನಿರ್ಧಾರ ಬೇಳ್ವೆ. ಕೃಷ್ಣ, ಪಾಂಡವರಿಗೆ ರಾಜ್ಯವು ದೊರೆಯುವುದೇ ಆದರೆ ಅದು ದೊರಕುವುದು ರಣಾಂಗಣದಲ್ಲಿ, ವೀರ ರಥಿಕರ ಘೋಷದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಫಲನದಲ್ಲಿ. ಛಲ ತೊಟ್ಟು ಮಾಡುವೆ ಯುದ್ಧ ಕಡಾಕಡೆ. ಸತ್ತರೆ ಸಾಯುಜ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಕತಿ ಬೇಡೈ ಸುಯೋಧನನೆ ತೋರಿ ಗನಾತಿಗಳ ಸೈರನೆ. ಕತಿ ಬೇಡೈ ಸುಯೋಧನನೆ ತೋರಿ ಗನಾತಿಗಳ ಸೈರನೆ. ಅದೇಕಿಂತು ಒದರುವೆ ಅದೇ ಮಾತ ಬಗಳುವೆ. ಅದೇಕಿಂತು ಒದರುವೆ ಅದೇ ಮಾತ ಬಗಳುವೆ. ಕುಲಹೀನ ಕುಲವ ಮರೆತೆಯ ದುರದಲ್ಲಿ ಕರೆಯದೆ ಬಿಡುವೆನ. ಕುಲಹೀನ ಕುಲವ ಮರೆತೆಯ ದುರದಲ್ಲಿ ಕರೆಯದೆ ಬಿಡುವೆನ. ಕದನದೊಳ್ಳು ನಿನ್ನ ಪದವನಡಗಿಪೆ. ಕದನದೊಳ್ಳು ನಿನ್ನ ಮದವನಡಗಿಪೆ. ಚದುರದಿರೋ ಮರುಳೆ ಮಂದಮತಿಯಂತೆ ಮುಂದನರಿಯದೆ. ಮಂದಮತಿಯಂತೆ ಮುಂದನರಿಯದೆ. ದೊಂದು ಗವ ಪಡುವೆ ನೀ, ದೊಂದು ಗವ ಪಡುವೆ. ಸೈಸರು ನಾ ಸೈಸೆ ಈ ನಿನ್ನ ಮೋಸ. ಸೈಸರು ನಾ ಸೈಸೆ ಈ ನಿನ್ನ ಮೋಸ. ಸೈರಿಸಬಲ್ಲವರ ಸೈರಿಸಬಲ್ಲವರ ಸೈರಿಸಬಲ್ಲವರ. ಪರಮ ಪುರುಷನೆಂಬ ಬಿರುದನ್ನು ಕೊಡವಿಯೋ ಅಡಗಿಪೆ ಕೆಳಕನೆ. ಪರಮ ಪುರುಷನೆಂಬ ಬಿರುದನ್ನು ಕೊಡವಿಯೋ ಅಡಗಿಪೆ ಕೆಡುಕನೆ. ಕತಿ ಬೇಡೈ ಸುಯೋಧನನೆ ತೋರಿ ಗನಾತಿಗಳ ಸೈರನೆ. ಕತಿ ಬೇಡೈ ಸುಯೋಧನನೆ ತೋರಿ ಗನಾತಿಗಳ ಸೈರನೆ. ಸೈರನೆ ಸೈರನೆ ಸೈರನೆ
ಅಂತೂ ನನ್ನ ಸಂಧಿಯ ಪ್ರಸ್ತಾಪವನ್ನು ತಿರಸ್ಕರಿಸಿಬಿಟ್ಟ ಯಾವ ಕುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾದ ಸತ್ಕಾರವನ್ನು ತಿರಸ್ಕರಿಸುವುದು ಅನುಚಿತವೇ ಯದುಕುಲ ಕಳಂಕ ಸ್ವರೂಪನೇ? ಬರಿ 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 ದುರ್ಯೋಧನ, ಶ್ರೇಷ್ಠ, ಈ ನಿನ್ನ ವರ್ತನೆಯು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ತಕ್ಕ ಶಿಕ್ಷೆ ಅದನ್ನ ನೀವೇ ನಿರ್ಧರಿಸಿ ಬಿಡಿ. ಅದನ್ನು ಯಾರೂ ನಿರ್ಧರಿಸಬೇಕಾಗಿಲ್ಲ. ನಾನಾಗಲೇ ನಿರ್ಧರಿಸಿ ಮುಖ್ಯವಾದ ಸಲಹೆ ನಿಂತಿರುವೆನು. ಯಾರಿಗೋ? ಮತ್ತಿನ್ನಾರಿಗೆ, ನಮ್ಮ ಸಾರ್ವಭೌಮನಿಗೆ. ಏನೆಂಬುದಾಗೋ? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂಬುದು ಶಕುನಿ ಮಾವನವರ ಸಲಹೆಯಾಗಿರುವುದು. ಓಹೋ, ಶಕುನಿ ಮಾವನವರ ಸಲಹೆ ಎಂದಾದ ಮೇಲೆ ಅದು ಅದ್ಭುತವಾಗಿ ಇರಬೇಕು. ಹೌದೌದು. ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅತ್ಯದ್ಭುತವಾದ ಸತ್ಕಾರ. ನಿಮ್ಮ ಅದ್ಭುತವಾದ ಸತ್ಕಾರವನ್ನ ನಾನು ಅದ್ಭುತಾಕಾರನಾಗಿಯೇ ಸ್ವೀಕರಿಸುವೆನು. ಇದೋ ಸ್ವೀಕರಿಸು ಸಹೋದರ. ಕರ್ಣ, ಸೈನ್ಯವ ಬಂಧಿಸಿ ಕೃಷ್ಣನನ್ನು. ಯಾರನ್ನ ಬಂಧಿಸುವರು? ಮಂದಮತಿಗಳಿರ? ನಿನ್ನನ್ನು ಕೃಷ್ಣ, ನಿನ್ನನ್ನು. ಬಟ್ಟೆಯಿಂದ ಬೆಂಕಿಯನ್ನ, ಬೀಸಣಿಕೆಯಿಂದ ಗಾಳಿಯನ್ನ, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲಾಗುವುದೇ? ನಿಮ್ಮಂತ ಮೂರ್ಖರು ಇನ್ನಾರೂ ಇಲ್ಲ. ಈಗ ಬಂಧಿಸಿ ನನ್ನನ್ನ. ಯೋಗಮಾಯೆ.